ಮಾನ್ಯ ಸಚಿವರ ಮೌಖಿಕ ಸೂಚನೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಲೆಕ್ಕಾಧಿಕಾರಿ ಇವರುಗಳ ಕಾರಣದಿಂದ ಅಂತಕ್ಕಂಥದ್ದನ್ನು ತನ್ನ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಬಳಕೆಯಾಗಬೇಕಾದಂಥ ಅದರಲ್ಲಿ ಗಂಗಾ ಕಲ್ಯಾಣ ಬೋರ್ ಕೊಡಿಸ್ಲಿಕ್ಕೆ, ಭೂ ಒಡೆತನ ಯೋಜನೆ ಅನ್ವಯ ಭೂಹೀನ ಪರಿಶಿಷ್ಟ ಪಂಗಡದ ಜನರಿಗೆ ಭೂಮಿ ಖರೀದಿಗೆ, ವಾಹನ ಖರೀದಿಗಳಿಗೆ ಬಳಕೆಯಾಗಬೇಕಾದಂಥ ಹಣ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಹೇಗಾಯಿತು? ಈ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಆಗೋದ್ರ ಹಿನ್ನೆಲೆ ಏನು? ಇದು ಎಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ಈಗ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ KPCC ಅಧ್ಯಕ್ಷರೂ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು, ವಿಧಾನ ಪರಿಷತ್ತಿನಲ್ಲಿ ವಿಪಕ್ಷದ ನಾಯಕರಾಗಿದ್ದಂಥ ಹರಿಪ್ರಸಾದ್ ಅವರು, ಇದಲ್ಲದೆ AICCಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಇವರೆಲ್ಲರೂ ಜಂಟಿಯಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಅವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಈಶ್ವರಪ್ಪನವರ ವಜಾಕ್ಕೆ ಒತ್ತಾಯ ಮಾಡಿದ್ದಾರೆ. ಮತ್ತು ಅವ್ರು ಹೇಳ್ತಾರೆ, ಈ ರಾಜ್ಯದಲ್ಲಿ ಕಾನೂನು ಇದ್ರೆ, ಈ ರಾಜ್ಯದಲ್ಲಿ ಸಂವಿಧಾನದ ಬಗ್ಗೆ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಅವ್ರು ಹೇಳಿದ ಮಾತು, ಈ ಕ್ಷಣದಲ್ಲಿ ಕೊಲೆ ಮೊಕದ್ದಮೆ ದಾಖಲಿಸಬೇಕು ಮತ್ತು ಭ್ರಷ್ಟಾಚಾರ ಪ್ರಕರಣದ ಜೊತೆಗೆ ಕೊಲೆ ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಆತ್ಮಹತ್ಯೆ ಮಾಡಿಕೊಂಡು 24 ಗಂಟೆ ಕಳೀತು. ಯಾರ್ಯಾರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸಿದಿರಿ? ನೀವೇ ಹೇಳಿದ ಪ್ರಕಾರ ಕೊಲೆ ಮೊಕದ್ದಮೆ ದಾಖಲಿಸಿ. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ನಿಮ್ಮ ದೃಷ್ಟಿಯಲ್ಲಿ ನೀವು ಈ ಕೊಲೆ ಮೊಕದ್ದಮೆ ಯಾಕೆ ದಾಖಲಿಸಿಲ್ಲ? ನೀವೇ ಹೇಳಿದ ಮಾತನ್ನ ಪುನರಾವರ್ತನೆ ಮಾಡ್ತೀನಿ. ಚೀಫ್ ಸೆಕ್ರೆಟರಿ ಏನ್ ಮಾಡ್ತಾ ಇದ್ದೀರಿ? DG ಅವರೇ ಏನ್ ಮಾಡ್ತಾ ಇದ್ದೀರಿ? ಯಾರ್ಯಾರನ್ನು ಬಂಧಿಸಿದಿರಿ? ಇನ್ನು ಸಚಿವರನ್ನ ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ, ನಾಚಿಕೆ ಆಗಲ್ವ ನಿಮಗೆ? ಮಾನ್ಯ ಮುಖ್ಯಮಂತ್ರಿಗಳೇ, ಸಚಿವರನ್ನ ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ, ನಾಚಿಕೆ ಆಗಲ್ವ ನಿಮಗೆ? ಇದನ್ನ ಏನಂತ ಕರಿತೀರಿ ನೀವು? ಇದನ್ನ ಬರೀ ಭ್ರಷ್ಟಾಚಾರ ಅಂದ್ರೆ ಸಾಕಾಗಲ್ಲ, ಬರೀ ಲೂಟಿ ಅಲ್ಲ, ಇದು ಹಗಲು ದರೋಡೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಬಳಕೆಯಾಗಬೇಕಾದಂಥ ಹಣವನ್ನ ಈ ರೀತಿ ನಕಲಿ ಖಾತೆಗೆ ವರ್ಗಾಯಿಸಿ ಡ್ರಾ ಮಾಡಿಕೊಂಡಿರೋದು ಹಗಲು ದರೋಡೆ. ಈ ಹಗಲು ದರೋಡೆಗೆ ಹೊಣೆ ಯಾರು? ನೀವೇ ಹೊಣೆ ಹೊತ್ಕೋಬೇಕಾಗುತ್ತೆ. ಹಗಲು ದರೋಡೆಗೆ ಹೊಣೆ ಈ ಕ್ಷಣದಿಂದಲೇ ಸಚಿವರನ್ನ ವಜಾ ಮಾಡಬೇಕು, ಕೊಲೆ ಮೊಕದ್ದಮೆ ದಾಖಲಿಸಬೇಕು, ಬಂಧಿಸಬೇಕು. ಇದಲ್ಲದಲೇ ಇದರ ಸಮಗ್ರ ತನಿಖೆಗೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ಕ್ಷಣ ತನಿಖೆ ನಡೆಸಬೇಕು. ಇಲ್ಲದೆ ಇದ್ರೆ ಭ್ರಷ್ಟ ಈ ಲೂಟಿಯಲ್ಲಿ ನೀವು ಪಾಲ್ದಾರರಿದ್ದೀರಿ ಅಂತ ರಾಜ್ಯದ ಜನ ಭಾವಿಸ್ತಾರೆ. ನೀವು ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದಾಗ ಒಂದು ಮಾತು, ಈಗ ಆಡಳಿತ ಪಕ್ಷದಲ್ಲಿ ಇದ್ದಾಗ ಈ ಲೂಟಿಯನ್ನು ಸಮರ್ಥನೆ ಮಾಡ್ತೀರ ನೀವು? ಈ ಕ್ಷಣದಲ್ಲೇ ವಜಾ ಮಾಡಬೇಕು ಮತ್ತು ಆ ಸಂಬಂಧಪಟ್ಟವರ ಮೇಲೆ ಕ್ರಮ ತಗೊಳ್ಬೇಕು. ತಗೊಳ್ಳೋದಲ್ಲದೆ ಯಾವುದು ಪರಿಶಿಷ್ಟ ಬಳಕೆಗೆ ಉಪಯೋಗ ಆಗಬೇಕಾಗಿ ನಕಲಿ ಖಾತೆಗೆ ವರ್ಗಾಯಿಸಿದ್ದಾರೆ ಆ ಹಣವನ್ನು ವಸೂಲಿ ಮಾಡೋ ಕೆಲಸವನ್ನ ಮಾಡಬೇಕು. ಇದು ಚಂದ್ರಶೇಖರನ ಸಾವಿಗೆ ಸರ್ಕಾರವೇ ಕಾರಣ, ನಿಮ್ಮ ಸಚಿವರೇ ಕಾರಣ, ನಿಮ್ಮ ಇಲಾಖೆಯ ಅಧಿಕಾರಿಗಳೇ ಕಾರಣ. ನೀವೇ ಅದರ ಹೊಣೆ ಹೊತ್ತಬೇಕು ಅನ್ನೋಂಥ ಆಗ್ರಹ ಮಾಡ್ತೇನೆ. ಈ ತಕ್ಷಣದಲ್ಲಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರವ್ರನ್ನ ಕೊಲೆ ಮೊಕದ್ದಮೆ ಅಡಿಯಲ್ಲಿ ಬಂಧಿಸೋದ್ರ ಜೊತೆಗೆ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸ್ತೇನೆ.